ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಕಾಸ್ಟ್ ಶೀಟ್ ಏನಿರುತ್ತೆ ಸೆಕ್ಷನ್ ಸಿನಲ್ಲಿ ಅದರಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಮತ್ತು ಹೇಗೆ ಉತ್ತರನ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಕಾಸ್ಟ್ ಶೀಟು. ಸೊ ಇದರಲ್ಲಿ ಹಳೆ ಬೇರೆ ಕಾಸ್ಟ್ ಶೀಟ್ಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ ಫಿನಿಶ್ಡ್ ಗೂಡ್ಸ್ನ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ನಲ್ಲಿ ಅಮೌಂಟ್ ಕೊಟ್ಟಿಲ್ಲ, ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಕಾಸ್ಟ್ ಶೀಟ್ ಕೊಡೋದಾದರೆ ಈ ರೀತಿಯಾದ ಪ್ರಶ್ನೆಯನ್ನು ಕೊಡ್ತಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನೀವು ಆನ್ಸರ್ನಲ್ಲಿ ಕಾಸ್ಟ್ ಶೀಟ್ ಅಂತ ಹೆಡ್ಡಿಂಗ್ ಹಾಕಬೇಕು. ಸೊ ಕಾಸ್ಟ್ ಶೀಟ್ ಹೆಡ್ಡಿಂಗ್ ಅಂತ ಹಾಕಿದ ನಂತರ 3 ಕಾಲಮ್ನ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಪರ್ಟಿಕ್ಯುಲರ್ ಕಾಲಮ್, ಒಂದು ಟೋಟಲ್ ಕಾಸ್ಟ್, ಒಂದು ಕಾಸ್ಟ್ ಪರ್ ಯೂನಿಟ್. ಪರ್ಟಿಕ್ಯುಲರ್ ಕಾಲಮ್ನಲ್ಲಿ ನಾವು ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡ್ತೀವಿ, ಟೋಟಲ್ ಕಾಸ್ಟ್ನಲ್ಲಿ ಅಮೌಂಟ್ನ ಎಂಟ್ರಿ ಮಾಡ್ತೀವಿ, ಕಾಸ್ಟ್ ಪರ್ ಯೂನಿಟ್ನಲ್ಲಿ ಪರ್ ಯೂನಿಟ್ ಅಂದರೆ 1 ಯೂನಿಟ್ಗೆ ಕನ್ವರ್ಟ್ ಮಾಡಿದಂಥ ಪ್ರೈಸ್ನ ಅಮೌಂಟ್ನ ಎಂಟ್ರಿ ಮಾಡ್ತೀವಿ. ಸೊ ಅದನ್ನ ಹೇಗೆ ಕಂಡುಹಿಡಿತೀವಿ ಅಂದರೆ ಡಿವೈಡೆಡ್ ಬೈ 12,800 ಯೂನಿಟ್ಸ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಕ್ವಶನ್ ಪೇಪರ್ನಲ್ಲಿ ಏನು ಕೊಟ್ಟಿದ್ದಾರೆ ಇದರಲ್ಲಿ ಅಂದರೆ 12,800 ಯೂನಿಟ್ಸ್ ಕೊಟ್ಟಿದ್ದಾರೆ, ಪ್ರೊಡ್ಯೂಸ್ಡ್ ಯೂನಿಟ್ಸ್. ಸೊ ಇದರಲ್ಲೇ ನಾವು ಡಿವೈಡೆಡ್ ಬೈ ಮಾಡ್ತಾ ಹೋಗ್ತೀವಿ. ಈಗ ಮೊದಲಿಗೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಪರ್ಚೇಸ್ ಆಫ್ ರಾ ಮಟೀರಿಯಲ್ನ ತೊಗೋತೀವಿ. ಸೊ ಪರ್ಚೇಸ್ ಆಫ್ ರಾ ಮಟೀರಿಯಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ವಶನಲ್ಲಿ ಫಸ್ಟ್ ಐಟಮ್ ನೀವು ನೋಡ್ಬೋದು, ಪರ್ಚೇಸ್ ಆಫ್ ರಾ ಮಟೀರಿಯಲ್ ಏನಿದೆ 47,200 ಕೊಟ್ಟಿದ್ದಾರೆ. ಇದನ್ನು ನಾನು 47,200ನ ಆನ್ಸರ್ನಲ್ಲಿ ಬರ್ಕೋತೀನಿ. ಡಿವೈಡೆಡ್ ಬೈ 12,800 ಯೂನಿಟ್ಸ್ ಮಾಡಿದಾಗ 3.68 ಬರುತ್ತೆ. 12,800 ಯೂನಿಟ್ಸ್ ಯಾಕಂತ ನಾನು ಹೇಳಿದೆ, ಈ ಕಾಸ್ಟ್ ಶೀಟು 12,800 ಯೂನಿಟ್ಸ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಪ್ಲಸ್ ಡೈರೆಕ್ಟ್ ವೇಜಸ್. ಸೊ ಕ್ವಶನಲ್ಲಿ ನೋಡ್ಬೋದು ಡೈರೆಕ್ಟ್ ವೇಜಸ್ಸು 40,000 ಇದೆ, ಅದನ್ನು ನಾವು ಆನ್ಸರ್ನಲ್ಲಿ ಎಂಟ್ರಿ ಮಾಡ್ಕೊತೀವಿ. ಡೈರೆಕ್ಟ್ ವೇಜಸ್ ಪ್ಲಸ್ ಮಾಡ್ತೀವಿ. ಸೊ ಎಷ್ಟು ಅಮೌಂಟ್ ಕ್ವಶನಲ್ಲಿ ಇದೆ ಅಂದರೆ 40,000. ಇದನ್ನು ಕೂಡ ಪರ್ ಯೂನಿಟ್ಗೆ ಕನ್ವರ್ಟ್ ಮಾಡಿದಾಗ 12,800 ಡಿವೈಡೆಡ್ ಬೈ ಮಾಡಿದಾಗ 3.12 ಬರುತ್ತೆ. ಈಗ ಎರಡನ್ನೂ ಟೋಟಲ್ ಮಾಡ್ತೀವಿ. ಆನ್ಸರ್ಗೆ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಸೊ ಎರಡರ ಟೋಟಲ್ ಎಷ್ಟಿದೆ ಅಂದರೆ 87,200 ರುಪೀಸ್ ಇದೆ. ಇದನ್ನು ಡಿವೈಡೆಡ್ ಬೈ 12,800 ಯೂನಿಟ್ಸ್ ಮಾಡಿದಾಗ 6.81 ಪರ್ ಯೂನಿಟ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಪ್ರೈಮ್ ಕಾಸ್ಟ್ ಆದ ನಂತರ ನಾವು ತೊಗೋಬೇಕಾಗಿರೋದು ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥ ವರ್ಕ್ಗೆ ಸಂಬಂಧಪಟ್ಟಂಥ ಓವರ್ ಹೆಡ್ಡು. ನೀವು ಕ್ವಶನಲ್ಲಿ ನೋಡ್ಬೋದು ವರ್ಕ್ ಓವರ್ ಹೆಡ್ ಎಷ್ಟಿದೆ ಅಂದರೆ 16,800 ರುಪೀಸ್ ಇದೆ. ನಾನು ವರ್ಕ್ ಓವರ್ ಹೆಡ್ ಅಂತ ಬರೆದು 16,800ನ ಆ್ಯಡ್ ಮಾಡ್ತೀನಿ. ಇದನ್ನು ಪರ್ ಯೂನಿಟ್ಗೆ ಕನ್ವರ್ಟ್ ಮಾಡಿದಾಗ 1.31 ಆಗುತ್ತೆ. ಸೊ ಇದನ್ನು ಕೂಡ 12,800 ಯೂನಿಟ್ಸ್ ಡಿವೈಡೆಡ್ ಬೈ ಮಾಡಿದ್ದೀವಿ. ಈಗ ಪ್ಲಸ್ ಮಾಡ್ಕೊಂಡಾಗ ಆನ್ಸರ್ ಬರೋದನ್ನು ನಾವು ವರ್ಕ್ ಕಾಸ್ಟ್ ಅಂತ ಬರೀಬೇಕು. ಟೋಟಲ್ ಮಾಡ್ಕೊಳ್ಳೋಣ ಎರಡೂ, ಅವಾಗ 1,04,000 ಆನ್ಸರ್ ಬರುತ್ತೆ. ಅದನ್ನು ಡಿವೈಡೆಡ್ ಬೈ ಕಾಸ್ಟ್ ಪರ್ ಯೂನಿಟ್ ಮಾಡಿದಾಗ 8.125 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಯಾವುದಂದರೆ ಆಫೀಸಿಗೆ ಸಂಬಂಧಪಟ್ಟಂಥ ಓವರ್ ಹೆಡ್ನ ಎಂಟ್ರಿ ಮಾಡಬೇಕು. ಕ್ವಶನಲ್ಲಿ ನೀವು ನೋಡ್ಬೋದು 11,200 ಇದೆ. ಸೊ ಆ 11,200 ಆಫೀಸ್ ಓವರ್ ಹೆಡ್ನ ನಾವು ಆನ್ಸರ್ನಲ್ಲಿ ಬರ್ಕೊಳ್ಳೋಣ. ಪ್ಲಸ್ ಆಫೀಸ್ ಓವರ್ ಹೆಡ್ ಅಂತ ಬರೆದು 11,200ನ ನಾವು ಎಂಟ್ರಿ ಮಾಡ್ತೀವಿ. ಅದನ್ನು ಕೂಡ ಪರ್ ಯೂನಿಟ್ಗೆ ಕನ್ವರ್ಟ್ ಮಾಡಿದ್ದೀವಿ, ಡಿವೈಡೆಡ್ ಬೈ ಮಾಡಿದ್ದೀವಿ 12,800 ಯೂನಿಟ್ಸ್ನಿಂದ. ಈಗ ಟೋಟಲ್ ಮಾಡ್ಕೊಂಡಾಗ ಬಂದ ಆನ್ಸರ್ಗೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿಬೇಕು. 1,15,200 ಆಗುತ್ತೆ ಟೋಟಲು. ಸೊ ಡಿವೈಡೆಡ್ ಬೈ 12,800 ಯೂನಿಟ್ಸ್ ಮಾಡಿದಾಗ 9 ರುಪೀಸ್ ಬರುತ್ತೆ. ಈಗ ಓಪನಿಂಗ್ ಫಿನಿಶ್ಡ್ ಗೂಡ್ಸ್. ಸೊ ಕ್ವಶನಲ್ಲಿ ನೋಡಿ ಫಿನಿಶ್ಡ್ ಗೂಡ್ಸ್ ಅಂತ ಕೊಟ್ಟು ಬ್ರಾಕೆಟ್ನಲ್ಲಿ 800 ಯೂನಿಟ್ಸ್ ಕೊಟ್ಟಿದ್ದಾರೆ, 6,400 ರುಪೀಸ್ ಕೊಟ್ಟಿದ್ದಾರೆ ಔಟ್ರ್ ಕಾಲಮ್ನಲ್ಲಿ. ಈ ಬ್ರಾಕೆಟ್ನಲ್ಲಿರೋ 800 ಯೂನಿಟ್ಸ್ ಯಾಕೆ ಕೊಟ್ಟಿರ್ತಾರೆ ಅಂದರೆ ಸೇಲ್ ಎಷ್ಟು ಯೂನಿಟ್ ಆಗಿದೆ ಅಂತ ಕಂಡುಹಿಡಿದು ಕೊಟ್ಟಿರ್ತಾರೆ. ಈಗಲ್ಲ, ಮುಂದೆ ಫಾರ್ಮುಲಾದಲ್ಲಿ ಬೇಕು. ಈಗ ನಮ್ಗೆ ಅಮೌಂಟ್ ಬೇಕು, ಎಷ್ಟಿದೆ ಅಂದರೆ ಅದು 6,400 ಇದೆ. ಸೊ ಪ್ಲಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಬರೆದು 6,600 ಅಂತ ಬರಿತೀವಿ. ಅದನ್ನು ಪರ್ ಯೂನಿಟ್ಗೆ ಕನ್ವರ್ಟ್ ಮಾಡಬಾರ್ದು, ಓಪನಿಂಗ್ನ ಕ್ಲೋಸಿಂಗ್ನ. ಟೋಟಲ್ ಮಾಡ್ಕೊಂಡಾಗ ಅಂದರೆ ಪ್ಲಸ್ ಮಾಡ್ಕೊಂಡಾಗ 1,15,200 ಪ್ಲಸ್ 6,600 ಮಾಡಿದಾಗ 1,21,800. ಇದನ್ನು ನಾವು ಕನ್ವರ್ಟ್ ಮಾಡ್ತೀವಿ, ಡಿವೈಡೆಡ್ ಬೈ 12,800 ಯೂನಿಟ್ಸ್ ಮಾಡಿ 9.51 ಬರುತ್ತೆ. ಈಗ ನಮಗೆ ಬೇಕಾಗಿರೋದು ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್. ಇದ್ರದ್ದು ಅಮೌಂಟ್ ಕೊಟ್ಟಿಲ್ಲ, ಬ್ರಾಕೆಟ್ನಲ್ಲಿ ಯೂನಿಟ್ಸ್ ಕೊಟ್ಟಿದ್ದಾರೆ. ನಾವು ಅಮೌಂಟ್ ಕಂಡುಹಿಡಬೇಕು. ಹೇಗಂದರೆ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಅಂತ ಬರೆದು ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಂಥ ಯೂನಿಟ್ಸ್ನ ಬರ್ಕೊಂಡು ಇಂಟು ನಾವು ಕಂಡುಹಿಡಿದಿರುವಂಥ ಕಾಸ್ಟ್ ಆಫ್ ಪ್ರೊಡಕ್ಷನ್ ರೇಟ್ ಏನಿರುತ್ತೆ. ಇದರಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ರೇಟ್ 9 ಇದೆ, ಪರ್ ಯೂನಿಟ್ ಕಾಲಮ್ನಲ್ಲಿ ನೋಡಿ 9 ರುಪೀಸ್ ಇದೆ. ಸೊ ಅದನ್ನು ನೀವು ಮಲ್ಟಿಪಲ್ ಮಾಡ್ಕೋಬೇಕು, ಆಗ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಅಮೌಂಟ್ ಬರುತ್ತೆ. ಸೊ 14,400. ಇದನ್ನು ನೀವು ಪರ್ ಯೂನಿಟಿಗೆ ಕನ್ವರ್ಟ್ ಮಾಡಬಾರ್ದು, ಯಾಕಂದರೆ ಇದು ಕ್ಲೋಸಿಂಗ್. ಸೊ ಇದನ್ನು ಮೈನಸ್ ಮಾಡ್ತೀವಿ, ಕ್ಲೋಸಿಂಗ್ನ ಪ್ಲಸ್ ಮಾಡಲ್ಲ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಾಯ್ತು ಅಂದ್ರೆ ಈಗ 1,07,400. ಇದನ್ನು ಪರ್ ಯೂನಿಟಿಗೆ ಕನ್ವರ್ಟ್ ಮಾಡ್ತೀವಿ, 8.95 ಬಂತು. ಈಗ ಇದು 8.95 ಹೇಗೆ ಬಂತಂದರೆ 12,000 ಯೂನಿಟ್ಸ್ಲೇ ಡಿವೈಡೆಡ್ ಬೈ ಮಾಡಿದ್ದೀವಿ. ಯಾಕಂದರೆ ಸೊ ಈಗ ನೋಡೋಣ, ಕ್ವಶನಲ್ಲಿ ಏನು ಮಾಡಿದ್ದಾರೆ, ಸೋಲ್ಡ್ ಯೂನಿಟ್ ಕೊಟ್ಟಿರೋದಿಲ್ಲ, ಪ್ರೊಡ್ಯೂಸ್ಡ್ ಯೂನಿಟ್ ಕೊಟ್ಟಿರ್ತಾರೆ. ನಾವು ಅದನ್ನು ಸೇಲ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕು. ಹೇಗಂದರೆ ಈ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ನಲ್ಲಿ ಬ್ರಾಕೆಟ್ನಲ್ಲಿ ಎಷ್ಟು ಕೊಟ್ಟಿದ್ರು ಅಂದರೆ 800 ಯೂನಿಟ್ಸ್ ಕೊಟ್ಟಿದ್ರು. ಹಾಗೆ ನಾವು ಬಿಡಿಸ್ತಿದ್ದಂಥ ಪ್ರೊಡ್ಯೂಸ್ಡ್ ಯೂನಿಟ್ಸು 12,800 ಮೈನಸ್ ಕ್ಲೋಸಿಂಗ್ನಲ್ಲಿ 1,600 ಯೂನಿಟ್ಸ್ ಕೊಟ್ಟಿದ್ರು. ಸೊ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಆನ್ಸರ್ ಬರುತ್ತೆ 12,000 ಯೂನಿಟ್ಸ್. ಸೊ ಇಲ್ಲಿಂದ ನಾವು ಕಾಸ್ಟ್ ಆಫ್ ಸೋಲ್ಡ್ನಿಂದ ನಾವು 12,000 ಯೂನಿಟ್ಸ್ಗೆ ಡಿವೈಡೆಡ್ ಬೈ ಮಾಡ್ತಾ ಹೋಗಬೇಕು ಪರ್ ಯೂನಿಟ್ನ.
ಆ ರೀತಿ ಕಂಡುಹಿಡಿಬೇಕು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡಿಂದ. ಈಗ ಕ್ವಶನಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. 0.50 ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡೋಣ, ಸೇಲ್ ಯೂನಿಟು ಇಂಟು 0.50 ಸೆಲ್ಲಿಂಗ್ ಅದು ಪರ್ ಯೂನಿಟ್ ಕೊಟ್ಟಿರ್ತಾರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು. ಆದ್ದರಿಂದ ಸೇಲ್ ಯೂನಿಟ್ನ ನಾವು ಮಲ್ಟಿಪಲ್ ಮಾಡಿ ಆನ್ಸರ್ ಬರ್ಕೊತೀವಿ, ಡೈರೆಕ್ಟಾಗಿ ಕೊಟ್ಟಿರೋದಿಲ್ಲ. 6000 ಆನ್ಸರ್ ಬರುತ್ತೆ. ಪರ್ ಯೂನಿಟು 0.50 ಆಗುತ್ತೆ. ಕಾಸ್ಟ್ ಆಫ್ ಸೇಲ್ ಈಗ ಅಂದರೆ ಆನ್ಸರ್ನ ಪ್ಲಸ್ ಮಾಡಿದ ನಂತರ 1,13,400, ಅದನ್ನು ಪರ್ ಯೂನಿಟ್ಗೆ ಕನ್ವರ್ಟ್ ಮಾಡಿದ್ರೆ 9.45. ಈಗ ನಾವು ಸೇಲ್ನ ಮೈನಸ್ ಮಾಡೋಣ ಇದರಲ್ಲಿ. ಸೊ ಸೇಲ್ ಕ್ವಶನಲ್ಲಿ 1,20,000 ರುಪೀಸ್ ಕೊಟ್ಟಿದ್ದಾರೆ. ಸೊ ಸೇಲ್ನ 1,20,000ನ ಡಿವೈಡೆಡ್ ಬೈ 12,000 ಮಾಡಿದ್ದೀನಿ, 10 ರುಪೀಸು. ಸೊ ಆಗ ಪ್ರಾಫಿಟ್ ಎಷ್ಟಾಗುತ್ತೆ ಅಂದರೆ 6,600 ರುಪೀಸು. ಅದು ಪರ್ ಯೂನಿಟಿಗೆ ಕನ್ವರ್ಟ್ ಮಾಡಿದರೆ 0.55. ಈ ರೀತಿಯಾಗಿ ನೀವು ಕಾಸ್ಟ್ ಶೀಟ್ನ ಸಾಲ್ವ್ ಮಾಡಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.